ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು RK ಪ್ರಾಪರ್ಟೀಸ್. ಇವತ್ತು ಹಿರಿಯೂರಿಂದ ಚಳ್ಳಕೆರೆಗೆ ಹೋಗ್ತಕ್ಕಂಥ ಅಥವಾ ಚಳ್ಳಕೆರೆಯಿಂದ ಹಿರಿಯೂರು ಬೆಂಗಳೂರು ಹೋಗ್ತಕ್ಕಂಥ ಹೈವೇಯಿಂದ ಎರಡನೇ ಪ್ರಾಪರ್ಟಿ 9 ಎಕರೆ ಜನರಲ್ಲು ಪ್ರಾಪರ್ಟಿಯನ್ನು ನೋಡೋಕ್ಕೆ ಇವತ್ತು ಬಂದಿದ್ದೀನಿ. ಇದೇ ಹೈವೇ ಅಟ್ಯಾಚ್. ಈ ಹೈವೇಯಿಂದ ಒಂದು ರೋಡ್ ಹೋಗುತ್ತೆ. ಆ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಅಂದರೆ ರೋಡ್ ಫೇಸಿಂಗ್ ಸುಮಾರು ಇದೇ ರೋಡು, ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಇದು ಹೈವೇ ಕನೆಕ್ಟ್ ಆಗುತ್ತೆ. ಹೈವೇಯಿಂದ ಬರ್ತಕ್ಕಂಥದ್ದೇ ಈ ರೋಡು. ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 9 ಎಕರೆ ಜಮೀನನ್ನು ತೋರ್ಸೋಕೆ ಬಂದಿದೆ. ನೋಡಿ, ಇದೇ ಜಮೀನು ಜನರಲ್ ಪ್ರಾಪರ್ಟಿ. 9 ಎಕರೆ ಬರುತ್ತೆ. ಹಿರಿಯೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಮತ್ತು ಹಿರಿಯೂರು ಮಧ್ಯದಲ್ಲಿ ಬರ್ತಕ್ಕಂಥ ಜಮೀನಿದು. ಮತ್ತು ಬೆಂಗಳೂರಿಂದ 180 ಕಿಲೋಮೀಟ್ರು ಆಗುತ್ತೆ. ಇದರ ಲೊಕೇಶನ್ ಏನು, ಇದರ ಫೆಸಿಲಿಟಿಯನ್ನು, ಇಲ್ಲಿ ಏನು ಮಾಡ್ಬೋದು, ಏನಿದರ ರೇಟು ಪ್ರೈಸು ಅಂತ ನೋಡೋಣ. ಫಸ್ಟು ಇದರ ಲೊಕೇಶನ್ನು ಬೆಂಗಳೂರು ಈಗಾಗಲೇ ಹೇಳ್ದಂಗೆ ಬೆಂಗಳೂರಿಂದ 180 ಆಗುತ್ತೆ, ಹಿರಿಯೂರಿಂದ 20 ಆಗುತ್ತೆ, ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಟುವರ್ಡ್ಸ್ ಬೆಂಗಳೂರು ರೋಡ್ ಹೈವೇಯಿಂದ ಎರಡನೇ ಜಮೀನು. ಹೈವೇಯಿಂದ ಜಸ್ಟ್ ಒಂದು 50 ಮೀಟ್ರ್ ಹೋಗ್ಬೇಕಷ್ಟೇ ಒಳಗಡೆ. ಅದು ಕೂಡ ಟಾರ್ ರೋಡು. ಆ ಟಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಒಂದು ಜಮೀನು. ಈ ಜಮೀನು ಏನು ಮಾಡ್ಬೋದು ಅಂತಂದರೆ, ಈ ಜಮೀನನ್ನು ನೀವೇನಾದರೂ ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂದರೆ, ಏನಾದರೂ ಇನ್ವೆಸ್ಟ್ ಮಾಡಿ ಫ್ಯೂಚರಲ್ಲಿ ಏನಾದ್ರೂ ಒಂದು ಒಳ್ಳೆ ಪ್ರೈಸಿಗೆ ಮಾರ್ತೀವಿ, ಇದನ್ನ ಡೆವಲಪ್ ಮಾಡಿ ಅಂತಂದರೆ ಖಂಡಿತ ಈ ಜಮೀನನ್ನು ಕೊಂಡ್ಕೋಬೋದು. ಯಾಕಂದರೆ ಹೈವೇಯಿಂದ ಎರಡನೇ ಜಮೀನು. ನೋಡಿ, ಅಲ್ಲಿ ಕಾಣ್ತಿರ್ತಕ್ಕಂಥದ್ದೇ ಹೈವೇ. ಆ ಹೈವೇಯಿಂದ ಎರಡನೇ ಜಮೀನಿದು. ಫ್ಯೂಚರಲ್ಲಿ ನಿಮಗೆ ಏನಾದರೂ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನಾದರೂ ಡೆವಲಪ್ಮೆಂಟ್ ಮಾಡಿಬಿಟ್ಟು ಏನಾದರೂ ನಾವು ಒಂದು ಒಳ್ಳೆ ರೇಟಿಗೆ ಮಾರ್ತೀವಿ, ಅಥವಾ ಇದೊಂದು ಅಗ್ರಿಕಲ್ಚರು ಮಾಡ್ತೀವಿ, ಇಲ್ಲ ಒಂದು ಪೌಲ್ಟ್ರಿ ಮಾಡ್ತೀವಿ, ಅಥವಾ ಇನ್ನೊಂದು ಇಂಡಸ್ಟ್ರಿಯಲ್ ಏನೊಂದು ಫ್ಯಾಕ್ಟ್ರಿ ಮಾಡ್ತೀವಿ ಅನ್ನೋರಿಗೆ ಒಂದು ಒಳ್ಳೆ ಜಮೀನು. ನೋಡಿರಿ, ಅಲ್ಲಿ ಬಸ್ ಹೋಗುತ್ತಲ್ಲ, ಅದೇ ಹೈವೇಯಿಂದ ಎರಡನೇದು. ಇಲ್ಲಿ ಕೂಡ ರೋಡ್ ಅಟ್ಯಾಚ್. ಇಲ್ಲಿ ರೋಡ್ ಅಟ್ಯಾಚ್ಗೆ ಒಂದಿಬ್ಬರು ಬೇಕಾದ್ರೆ ಈ ಜಮೀನನ್ನು ಕೊಂಡ್ಕೋಬೋದು, ಅಥವಾ 3 ಜನ ಕೊಂಡ್ಕೋಬೋದು. ಯಾಕಪ್ಪ ಅಂದರೆ ರೋಡ್ ಫೇಸಿಂಗ್ ಏನೇ ಇದು ಸುಮಾರು ಒಂದು 600-700 ಅಡಿ ಬರುತ್ತೆ. ಹಾಗಾಗಿ 2-3 ಕೂಡ ಈ ಜಮೀನನ್ನು ಕೊಂಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನು ಏನು ಮಾಡ್ಬೋದು ಅಂದರೆ, ಫಸ್ಟ್ ಆಪ್ಷನ್ ಇಂಡಸ್ಟ್ರಿಯಲ್ ಏನಾದರೂ ಮಾಡ್ತೀವಿ ಅಂತಂದರೆ, ಫ್ಯಾಕ್ಟ್ರಿ ಮಾಡ್ತೀನಿ ಅಂತಂದರೆ. ಎರಡನೇ ಆಪ್ಷನ್ ಬಂದುಬಿಟ್ಟು ಈ ಜಮೀನನ್ನು ಇನ್ವೆಸ್ಟ್ ಮಾಡಿ ಸ್ವಲ್ಪ ಡೆವಲಪ್ ಮಾಡಿ ಒಂದು ಒಳ್ಳೆ ರೇಟು, ಒಂದೇನಾದರೂ ಒಂದು ರೆಸಾರ್ಟು, ಈ ಥರದ್ದು ಏನಾದ್ರೂ ವಿಶೇಷವಾಗಿ ಮಾಡ್ತೀನಿ ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನೋರು ಕೂಡ ಈ ಒಂದು ಜಮೀನನ್ನು ತಗೊಳ್ಬೋದು. ಯಾಕಪ್ಪ ಅಂತಂದರೆ ಇದು ಒಂದು ಒಳ್ಳೆ ಲೊಕೇಶನಲ್ಲಿದೆ. ಎರಡನೇದು ಬಂದುಬಿಟ್ಟು ಸುತ್ತು ತೋಟಗಳೇ, ಒಳ್ಳೆ ವಾಟ್ರ್ ಏರಿಯಾ. ನೀವು ಬಂದಾಗ ಕೂಡ ಹಂಗೆ ಅನಿಸುತ್ತೆ, ನೀವು ನೋಡಿದಾಗ ಗೊತ್ತಾಗುತ್ತೆ. ಎರಡನೇ ವಿಷಯ ಏನಪ್ಪ ಅಂತಂದರೆ ಈ ಒಂದು ರೇಟ್ ಬಂದುಬಿಟ್ಟು 1 ಎಕರೆಗೆ 30 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 1 ಎಕರೆಗೆ 30 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಒಂದು ಒಳ್ಳೆ ರೇಟಲ್ಲಾಗುತ್ತೆ. ಯಾಕಪ್ಪ ಅಂತಂದರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಜಮೀನು ಮಾತ್ರ. ಫ್ಯೂಚರಲ್ಲಿ ಏನು ಬೇಕಾದ್ರೂ ಇಲ್ಲಿ ನೀವು ಡೆವಲಪ್ಮೆಂಟ್ ಮಾಡಿ ಮಾರ್ಬೋದು. ಆ ಥರ ಒಂದು ಒಳ್ಳೆಯ ವ್ಯವಸ್ಥೆ ಇರತಕ್ಕಂಥ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ಅಗ್ರಿಕಲ್ಚರ್ ಮಾಡೋದಕ್ಕೆ ಕೂಡ ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಸುತ್ತಮುತ್ತ ಎಲ್ಲ ತೋಟಗಳಿದ್ದಾವೆ, ಆಮೇಲೆ ತೋರಿಸ್ತೀನಿ. ಒಂದು ಫ್ಯಾಕ್ಟ್ರಿ ಮಾಡೋದಕ್ಕಂತೂ, ಒಂದೇನಾದರೂ ಇಂಡಸ್ಟ್ರಿಯಲ್ ಮಾಡೋದಕ್ಕಂತೂ, ಕಮರ್ಷಿಯಲ್ ಆ್ಯಕ್ಟಿವಿಟಿ, ಎನಿ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಮಾತ್ರ ಒಳ್ಳೆ ಜಮೀನಿದು. ತುಂಬ ಚೆನ್ನಾಗಿದೆ. ರೋಡ್ ಫೇಸಿಂಗ್ ತುಂಬ ಇದೆ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟೇಷನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟು ಬೆಂಗಳೂರಿಗೆ ಹತ್ರ ಆಗುತ್ತೆ. ಹೈವೇಯಿಂದ ಬಂದುಬಿಟ್ಟು ಮತ್ತು ಹೈವೇಯಿಂದ ಈ ಜಮೀನು ಬರಬೇಕಾದ್ರೆ ಡಿವೈಡರ್ ಎಲ್ಲ ಇದೆ. ಹಿಂಗೆ ಡಿವೈಡರಿಂದಲೇ ಒಳಗಡೆ ಬರೋದಕ್ಕೂ ಹೋಗೋದಕ್ಕೂ ಏನೋ ಕಮರ್ಷಿಯಲಿ ಮಾಡ್ಕೊಂಡ್ರೆ ಗಾಡಿಗೆ ನೋಡಿರಿ ಪಕ್ಕದಾಗೆಲ್ಲ ತೋಟಗಳೆಲ್ಲ ಹೆಂಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಒಳಗಡೆ ಗಾಡಿ ಬರೋದಕ್ಕೂ ಎಲ್ಲಕ್ಕೂ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.